ನಮಸ್ಕಾರ, ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನೋಡಿ ಈ ಥರ ಬೇಸ್ ಡಿಸೈನ್ ಹಾಕೋದು ಹೇಗಂತ ತೋರಿಸ್ಕೊಟ್ಟಿದೆ. ಕಾಣಿಸ್ತಿರ್ಬೋದು ಇವಾಗ ನಿಮಗೆ ನೋಡಿ. ಈ ಥರ ಬೇಸ್ ಡಿಸೈನ್ ಹಾಕಿ ಕಟ್ ಬೀಡ್ಸ್ನ ಯಾವ ಥರ ನೀಡಲಲ್ಲಿ, ನಾರ್ಮಲ್ ನೀಡಲಲ್ಲಿ ನಾನು ಹಾಕಬೇಕು ಅನ್ನೋದನ್ನು ಪಾರ್ಟ್ 1 ವಿಡಿಯೋದಲ್ಲಿ ನಾನು ಇವಾಗ ಹೇಳ್ಕೊಟ್ಟಿದ್ದೆ. ಇದಾದಮೇಲೆ ನೋಡಿ ಕಾಣಿಸ್ಬೋದು ನಿಮಗೆ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಹಾಕ್ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ. ನಾನು ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಕಟ್ ಬೀಡ್ಸು ಮತ್ತು 1 mm ಬೀಡ್ಸ್ನ ಯೂಸ್ ಮಾಡಿ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಮೈಕ್ರೋ ಕಟ್ ಬೀಡ್ಸ್ ಬರುತ್ತಲ್ಲ, ಆ ಕಟ್ ಬೀಡ್ಸು ಮತ್ತು 1 mm ರೌಂಡ್ ಬೀಡ್ಸ್ನ ನಾನು ಹಾಕಿ ಇಲ್ಲಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಇದು ಮೈಕ್ರೋ ಕಟ್ ಬೀಡ್ಸ್ ಆಗಿರುತ್ತೆ ಮತ್ತು ಇದು 1 mm ಬೀಡ್ ಆಗಿರುತ್ತೆ, 1 mm ಸಿಂಗಲ್ ಬೀಡ್ ಆಗಿರುತ್ತೆ. ಇದೆರಡನ್ನೂ ಹಾಕ್ಕೊಂಡು ಕೂಡ ನಾನು ಇವಾಗ ಮುಂದ್ಗಡೆ ಡಿಸೈನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಡಿಸೈನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ನಾರ್ಮಲ್ ಸೂಜಿಗೆ ನಾವು 2 ಎಳೆ ದಾರ ಹಾಕ್ಕೋಬೇಕು. ನಾವು ಇಲ್ಲಿ ಟ್ಯೂಬ್ ಬೀಡೇನು ಹಾಕಿ ಫಿಕ್ಸ್ ಮಾಡಿದ್ವಿ ಅಲ್ಲಿ ನೋಡಿ, ಮೊದಲೇ ಟ್ಯೂಬ್ ಬೀಡು ಮಧ್ಯಕ್ಕೆ ನಾನು ಒಂದು ಡಿಸೈನ್ನ ಮಾಡ್ಕೊಂಡಿದ್ದೀನಿ ಆಯಿತಾ. ನೆಕ್ಸ್ಟು ಒಂದು ಬಿಡಬೇಕು, ಇನ್ನೊಂದೇನಿರುತ್ತೆ ಅದಕ್ಕೆ ಡಿಸೈನ್ನ ಮಾಡ್ಕೋಬೇಕು. ಒಂದು ಬಿಡಬೇಕು, ಒಂದಕ್ಕೆ ಮಾಡಬೇಕು, ಒಂದು ಬಿಟ್ಟು ಒಂದಕ್ಕೆ ಇವಾಗ ನಾವು ಡಿಸೈನ್ನ ಮಾಡ್ಬೋದು ನೋಡಿ. ಇವಾಗ ಇಲ್ಲಿ ಮೂರನೇ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಅದ್ರ ಪಕ್ಕದಲ್ಲಿರೋ ಅಂಥದ್ದು ಟ್ಯೂಬ್ ಬೀಡ್ ಡಿಸೈನ್ನ ಬಿಟ್ಟು ಮುಂದ್ಗಡೆ ಇದೆಯಲ್ಲ, ಅದಕ್ಕೆ ನಾನು ಇವಾಗ ಯಾವ ಥರ ಹಾಕ್ಬೋದು ಈ ಡಿಸೈನ್ನ ನೀಡಲಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲು ಬಟ್ಟೆ ಮೇಲೆ ಸೂಜಿ ತೆಗೆದು ನೋಡಿ 2 ಕಟ್ ಬೀಡ್ಸ್ ಹಾಕ್ಕೋಬೇಕಾಗುತ್ತೆ ನಾವು ನೋಡಿ. ಈ ಥರ ಮೊದಲಿಗೆ 2 ಕಟ್ ಬೀಡ್ಸ್ ಹಾಕೋಬಿಡಿ. ಇದಾದಮೇಲೆ ಒಂದು ರೌಂಡ್ ಸಿಂಗಲ್ ಬೀಡ್ 1 mm ಬೀಡನ್ನ ಹಾಕೊಳ್ಳೋಣ ನೋಡಿ. ಈ ಥರ ಹಾಕ್ಕೊಂಡು ನಾವು ಮೊದಲು ಸೆಂಟ್ರಿಗೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ಇವಾಗ ನಿಮಗೆ. ಈ ಥರ ಸೆಂಟ್ರಿಗೆ ಫಸ್ಟು ಸ್ಟಿಚ್ ಮಾಡಿಬಿಡೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಬೀಡ್ಗಳನ್ನ ಬೆರಳಲ್ಲಿ ಟೈಟಾಗಿ ಹಿಡ್ಕೋಬೇಕು. ಹಿಡ್ಕೊಂಡು ಬಟ್ಟೆ ಕೆಳಗೆ ಸೂಜಿ ತೆಗಿಬೇಕು ನೋಡಿ. ಇದಾದಮೇಲೆ ಮತ್ತೆ ಇದೇ ಜಾಗಕ್ಕೆ ಇನ್ನೊಂದು ಕಡೆಗೆ ಸೂಜಿ ತೆಗಿಯೋಣ ನೋಡಿ. ಈ ಥರ ಅದೇ ಜಾಗಕ್ಕೆ ಸೂಜಿ ತೆಗೆದು ಮತ್ತೆ ನಾವು ಇಲ್ಲಿ 2 ಕಟ್ ಬೀಡು ನೋಡಿ, 2 ಕಟ್ ಬೀಡು, ಒಂದು ರೌಂಡ್ ಬೀಡು ಹಾಕ್ಕೊಂಡು ಇವಾಗ ಈ ಸೈಡ್ಗೆ ನಾವು ಡಿಸೈನ್ನ ಸ್ಟಿಚ್ ಮಾಡೋಣ. ಇವಾಗ ಮತ್ತೆ ಸೆಂಟ್ರ್ ಆಯಿತು, ಈ ಕಡೆ ಆಯಿತು, ಮತ್ತು ಈ ಕಡೆಗೊಂದು ಅದೇ ಥರ ಪಕ್ಕಕ್ಕೇನೆ ಸೂಜಿ ತೆಗೆದು ಬಟ್ಟೆ ಮೇಲೆ ಸೂಜಿ ತೆಗೆದು 2 ಕಟ್ ಬೀಡ್ಸು ನೋಡಿ, 2 ಕಟ್ ಬೀಡ್ಸು, ಒಂದು ರೌಂಡ್ ಬೀಡ್ ಹಾಕಿ ಮತ್ತು ಇವಾಗ ನೀಟಾಗಿ ಇದೆಲ್ಲಿಗೆ ಬರುತ್ತೆ ಡಿಸೈನ್ ಅಂತ ಈ ಥರ ನೋಡಿಕೊಂಡು ಬೆರಳಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ. ಇದು ಬೇಗ ಆಗುತ್ತೆ, ತುಂಬ ಈಸಿ ಇದೆ, ಕಾಣಿಸ್ಬೋದು ನಿಮಗೆ. ಇವಾಗ ಇದಾದಮೇಲೆ ಏನು ಮಾಡಬೇಕು, ಬಟ್ಟೆನ ಉಲ್ಟಾ ಮಾಡಿಕೊಂಡು ನೀಟಾಗಿ ಇಲ್ಲಿ 2 ನಾಟ್ ಹಾಕಬೇಕು ನೋಡಿ. ಈ ಥರ 2 ನಾಟ್ ಹಾಕ್ಬಿಡೋಣ. ಗಂಟಿಲ್ಲದೆ ಇರೋ ಥರ ನಾವು 2 ನಾಟ್ ಹಾಕ್ಕೋಬೇಕು ನೋಡಿ. ನಾಟ್ ಹಾಕಾದ್ಮೇಲೆ ನೀಟಾಗಿ ಫಿನಿಶಿಂಗಾಗಿ ಇಲ್ಲಿ ಬರುತ್ತೆ. ಇವಾಗ ಇದಾದಮೇಲೆ ಈ ಸೆಂಟ್ರ್ ಏನಿರುತ್ತೆ ಇಲ್ಲಿಗೆ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಫ್ರೆಂಚ್ ನಾಟ್ ಹಾಕೊಳ್ಳೋಣ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇನ್ನೊಂದು ಸರಿ ಇದನ್ನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದಾಯಿತು, ಈ ಬೀಡ್ ಬಿಡೋಣ. ಈ ಬೀಡ್ಗೆ ಮತ್ತೆ ನಾವು ಡಿಸೈನ್ ಮಾಡೋಣ ನೋಡಿ. ಬೇಗ ಆಗುತ್ತೆ, ತುಂಬ ಈಸಿ. ಇದು ಯಾರ್ಯಾರು ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ನೋಡಿ, ಇದನ್ನು ಯಾರಾದರೂ ಮಾಡ್ಕೋಬೋದು ಡಿಸೈನನ್ನು. ಆದರೆ ನೀಟಾಗಿ ಪರ್ಫೆಕ್ಟಾಗಿ ಮಾಡೋದು ಕಲ್ತ್ಕೊಂಡ್ರೆ ನಾವು ಎಷ್ಟೇ ಗ್ರ್ಯಾಂಡ್ ಬ್ಲೌಸ್ ಆದರೂ ಕೂಡ ಇದೇ ಥರ ನೀಡಲಲ್ಲಿ ನಾವು ವರ್ಕ್ನ ಮಾಡ್ಕೋಬೋದು. ಅಂದರೆ ಆರಿ ನೀಡಲಲ್ಲೂ ಕಲಿಬಹುದು, ಅದು ಕೂಡ ತುಂಬಾ ಈಸಿ. ಆರಿ ನೀಡಲಲ್ಲಿ ಕಲಿಬೇಕು ಅನ್ನೋದಿದ್ರೆ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಆರಿ ನೀಡಲಲ್ಲೂ ಕೂಡ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು, ಯಾವ ಥರ ಆರಿ ನೀಡಲ್ನ ಹ್ಯಾಂಡಲ್ ಮಾಡಬೇಕು
ಮತ್ತು ಚೈನ್ ಸ್ಟಿಚ್ ಯಾವ ಥರ ಹಾಕಬೇಕು, ಈ ಜರ್ದೋಸಿ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಎಲ್ಲನೂ ಕೂಡ ನಾನು ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ನೋಡಿ. ಇದು ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಆರಿ ವರ್ಕ್ ಬರಲಿ ಬರದೇ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಅಂದರೆ ಈ ಆರಿ ವರ್ಕ್ ಸ್ವಲ್ಪ ನಾಲೆಡ್ಜ್ ಇದ್ದರೂ ಸಾಕು. ಆರಿ ವರ್ಕಿಗೆ ಅವ್ರಿಗೆ ಆ ನೀಡಲಲ್ಲಿ ನಮಗೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಮಾಡ್ಕೋಬಹುದು ನೋಡಿ. ಇವಾಗ ನಾನು ಈ ಡಿಸೈನ್ನ ಯಾವ ಥರ ಮಾಡೋದಂತ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಇದು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನಾನು. ನೋಡಿ, ಈ ಡಿಸೈನ್ ಆದಮೇಲೆ ಬಟ್ಟೆನ ಉಲ್ಟಾ ಮಾಡಿಕೊಂಡು ನೀಟಾಗಿ 2 ಸರಿ ನಾಟ್ ಮಾಡ್ಕೋಬೇಕಾಗತ್ತೆ ನೋಡಿ. ನೆಕ್ಸ್ಟು ಈ ಗ್ಯಾಪ್ ಬಿಟ್ಟು ಈ ಗ್ಯಾಪ್ಗೆ ಸೇಮ್ ಡಿಸೈನ್ನ ನಾವು ಇಲ್ಲೇನು ಡಿಸೈನ್ ಮಾಡಿದ್ದೀವಿ ಇದನ್ನು ಮಾಡ್ಕೋಬೋದು ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಿದೆ ನಿಮಗೆ. ಇದು ನಾರ್ಮಲ್ ನೀಡಲಲ್ಲಿ ವರ್ಕ್ ಮಾಡಿರೋ ವರ್ಕ್ ಥರ ಕಾಣಿಸೋದೇ ಇಲ್ಲ. ಇದೇ ಥರ ನೀಟಾಗಿ ನಾವು ನಾರ್ಮಲ್ ನೀಡಲಲ್ಲೂ ಕೂಡ ಆಲ್ರೆಡಿ ಬ್ಲೌಸು ಸ್ಟಿಚ್ ಆಗಿದ್ರೂ ಕೂಡ ನೀಟಾಗಿ ನಾವು ವರ್ಕ್ ಮಾಡ್ಕೋಬೋದು. ನಾನು ನಿಮಗೆ ಫುಲ್ ಬ್ಲೌಸ್ಗೆ ವರ್ಕ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ಡಿಸೈನು ಕಂಪ್ಲೀಟ್ ಆಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ನಾನು ಬ್ಲೌಸ್ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದು ಬೆನ್ನಿನ ಭಾಗ ಆಗಿರುತ್ತೆ. ಫ್ರಂಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ. ಇವಾಗ ನಾವು ಈ ಡಿಸೈನ್ ಆದಮೇಲೆ ಈ ಗ್ಯಾಪ್ ಏನಿದೆ, ಈ ಗ್ಯಾಪ್ ಬಿಟ್ಟಿದ್ದೀವಲ್ಲ 2 ಬೀಡ್ಸ್ ಹಾಕಿ ವರ್ಕ್ ಮಾಡಿರೋ ಅಂಥದ್ದನ್ನು ಒಂದೊಂದು ಗ್ಯಾಪ್ ಬಿಟ್ಟು ಏನು ವರ್ಕ್ ಮಾಡಿದ್ವಿ ಈ ಜಾಗಕ್ಕೆ ಇವಾಗ ನಾನು 6 ಎಳೆ ದಾರ ಮಾಡಿಕೊಂಡು, ಸೀರೆ ಯಾವ ಕಲರ್ ಇದೆ ಆ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಸೀಕ್ವೆನ್ಸಸ್ ಹಾಕಿ ಸಿಲ್ಕ್ ಥ್ರೆಡ್ಡಲ್ಲಿ ಇವಾಗ ನಾನು ಒಂದು ಫ್ರೆಂಚ್ ನಾಟ್ ಹಾಕ್ಕೊಳ್ತೀನಿ. ಅದನ್ನು ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಆಲ್ರೆಡಿ ಒಂದು ಸೀಕ್ವೆನ್ಸಸ್ ಹಾಕಿ ಒಂದು ಫ್ರೆಂಚ್ ನಾಟ್ನ ಹಾಕ್ಬಿಟ್ಟಿದ್ದೀನಿ. ಇವಾಗ 2ನೇದು ಹಾಕ್ತಾಯಿದ್ದೀನಿ. ಈ ಟ್ಯೂಬ್ ಬೀಡ್ಸ್ ಮಧ್ಯ ಸೆಂಟ್ರಿಗೆ ನೀಟಾಗಿ ಹಾಕೋಬೇಕಾಗುತ್ತೆ. ತುಂಬ ಹತ್ರಕ್ಕೆ ಹಾಕಬೇಡಿ. ಒಂದು ದಾರ ಅಷ್ಟು ಗ್ಯಾಪ್ ಕೊಟ್ಟು ನಾವು ಸೂಜಿನ ಬಟ್ಟೆ ಮೇಲೆ ತೆಗೆದು ಈ ಥರ ಸೂಜಿಗೆ ಒಂದು ಸೀಕ್ವೆನ್ಸಸ್ನ ಹಾಕಬೇಕು. ಹಾಕಿ ನಿಧಾನಕ್ಕೆ ದಾರನ ಬಟ್ಟೆ ಮೇಲೆ ತೆಗಿಬೇಕು. ದಾರ ತೆಗೆದ್ಮೇಲೆ ಸೀಕ್ವೆನ್ಸಸ್ನು ಕೂಡ ನೀಟಾಗಿ ಬಟ್ಟೆ ತುದಿಗೆ ಬರೋ ಥರ ನಾವು ನೋಡ್ಕೋಬೇಕಾಗತ್ತೆ ನೋಡಿ. ಅದಾದಮೇಲೆ ಬೆರಳಲ್ಲಿ ನೀಟಾಗಿ ಬಟ್ಟೆ ಜೊತೆಗೇ ಸೀಕ್ವೆನ್ಸಸ್ನ ಇಟ್ಕೊಂಡು ನೋಡಿ. ಇವಾಗ 2 ಸರಿ ಸೂಜಿ ಮೇಲೆ ದಾರ ತೆಗಿಬೇಕು. ಕಾಣಿಸ್ತು ಅಂತ ತಿಳ್ಕೊಳ್ತೀನಿ. 2 ಸರಿ ಸೂಜಿ ಮೇಲೆ ದಾರ ತೆಗೆದು ನಾವೇನು ಸೀಕ್ವೆನ್ಸಸ್ ಹಾಕಿದ್ವಿ ಅದೇ ಸೀಕ್ವೆನ್ಸಸ್ ಹೋಲ್ ಒಳಗಡೆನೇ ನಾವು ಇನ್ನೊಂದು ಸಾರಿ ಸೂಜಿನ ನಾಟ್ ಮಾಡಬೇಕಾಗತ್ತೆ ನೋಡಿ. ಅದೇ ಹೋಲ್ ಒಳಗಡೆನೇ ಇವಾಗ ನಾವು ದಾರ ತೆಗೆದು ನಿಧಾನಕ್ಕೆ ಗಂಟಿಲ್ಲದೆ ಇರೋ ಥರ ನಿಧಾನಕ್ಕೆ ದಾರ ಎಳಿಬೇಕು ಬಟ್ಟೆ ಕೆಳಗೆ ನೋಡಿ. ಇವಾಗ 2ನೇದು ಕೂಡ ಆಯಿತು. ನೀಟಾಗಿ ಅರೇಂಜ್ ಮಾಡ್ಕೋಬೇಕು ದಾರಗಳನ್ನ. ಎಲ್ಲನೂ ಒಂದೇ ಸಮ ಎಳೆದಾಗ ನೀಟಾಗಿ ಬರುತ್ತೆ. ಇವಾಗ 3ನೇದನ್ನು ಕೂಡ ಮೊದಲು ಬಟ್ಟೆ ಮೇಲೆ ಸೂಜಿ ತೆಗೆದು ನೋಡಿ, ಬಟ್ಟೆ ಮೇಲೆ ಸೂಜಿ ತೆಗೆದು ಒಂದು ಸೀಕ್ವೆನ್ಸಸ್ನ ಹಾಕೋಬೇಕು. ಸೀಕ್ವೆನ್ಸಸ್ ಹಾಕಿ ಮತ್ತು ಸೂಜಿ ಮೇಲೆ 2 ಸರಿ ದಾರ. ಸೂಜಿ ಮೇಲೆ ನಾವು 2 ಸರಿನೇ ದಾರ ತಗೊಂಡು ಸಾಕಾಗುತ್ತೆ. ಜಾಸ್ತಿ ತಗೊಬಿಟ್ರೆ ಅದು ಏನು ನಾಟ್ ಬೀಳುತ್ತಲ್ಲ ಸೀಕ್ವೆನ್ಸಸ್ ಮೇಲೆ ಅದು ದೊಡ್ಡದಾದಾಗ ಎಳೆಯೋದಕ್ಕಾಗಲ್ಲ, ಗಂಟಾಗ್ಬೋದು ದಾರ. ಅದಕ್ಕೋಸ್ಕರ ನಾವು 2 ಸರಿ ಸೂಜಿ ಮೇಲೆ ದಾರ ತಗೋಬೇಕು ನೋಡಿ. ಇವಾಗ 3ನೇದು ಕೂಡ ಆಯಿತು. ಇದೇ ರೀತಿ ನಾವು ಕಂಟಿನ್ಯೂ ಮಾಡಬೇಕು. ಡಿಸೈನ್ನ ಪೂರ್ತಿ ಇದೇ ರೀತಿ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ನೋಡಿ. ಕಾಣಿಸ್ತಿರ್ಬೋದು ನಿಮಗೆ. ಮತ್ತು ನಾನು ಸೂಜಿ ಮೇಲೆ ಸೀಕ್ವೆನ್ಸಸ್ ಹಾಕ್ತಾಯಿದ್ದೀನಿ. ಸೀಕ್ವೆನ್ಸಸ್ ಹಾಕಿ ಸೇಮ್ ಮೆಥಡ್ನ ನಾವು ಫಾಲೋ ಮಾಡಬೇಕು. ಡಿಸೈನ್ ಪೂರ ನಾವು ಇದೇ ಥರ ಎಲ್ಲನೂ ಕೂಡ ನಾವು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ. ಫ್ರೆಂಚ್ ನಾಟ್ನ ಇದೇ ಥರ ಡಿಸೈನ್ ಪೂರ್ತಿ ಹೀಗೇ ನಾವು ಹಾಕ್ಕೊಳ್ಬೇಕು. ಕಾಣಿಸ್ತಿರ್ಬೋದು ನಿಮಗೆ. ನಿಧಾನಕ್ಕೆ ಆ ಸೀಕ್ವೆನ್ಸಸ್ ಹೋಲ್ ಒಳಗಡೆ ನಿಧಾನಕ್ಕೆ ಥ್ರೆಡ್ ಹಾಕಿ ನಿಧಾನಕ್ಕೆ ಎಳ್ಕೊಬೇಕಾಗುತ್ತೆ. ಗಂಟು ಹಾಕ್ಬಿಟ್ರೆ ನಾವೇನು ತಗೊಂಡಿರ್ತೀವಿ ಸಿಲ್ಕ್ ಥ್ರೆಡ್ಡು ಅದಷ್ಟು ಕೂಡ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಧಾನಕ್ಕೆ
ಬೆರಳಲ್ಲಿ ದಾರನ ಹಿಡ್ಕೊಂಡು ಎಳಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕೂಡ. ನೋಡಿ ಇನ್ನೊಂದು ಹಾಕ್ತಾಯಿದ್ದೀನಿ ನಾನು. ಇವಾಗ ಬಟ್ಟೆ ಮೇಲೆ ಸೂಜಿ ತೆಗೆದು ಇವಾಗ ಸೂಜಿಗೆ ಒಂದು ಸೀಕ್ವೆನ್ಸಸ್ ಆರ್ ಚಮ್ಕಿ ಅಂತಲೂ ಕರೀತಾರೆ ಅದನ್ನು ನೀಟಾಗಿ ನಾವು ಹಾಕೋಬೇಕು. ಹಾಕ್ಕೊಂಡು ಸೂಜಿ ಮೇಲೆ 2 ಸಾರಿ ದಾರ ತೆಗಿಬೇಕು. ಸೂಜಿ ಮೇಲೆ 2 ಸಾರಿ ದಾರ ತೆಗೆದು ಮತ್ತೆ ಅದೇ ಜಾಗದಲ್ಲಿ ಹೋಗಿ ಬಟ್ಟೆ ಕೆಳಗಡೆ ದಾರ ತೆಗಿಬೇಕು. ನೋಡಿ ಈ ಥರ ಇದೇ ಮೆಥಡ್ನ ಫಾಲೋ ಮಾಡಿಕೊಂಡು ನಾವು ಡಿಸೈನ್ನ ಪೂರ್ತಿ ಬ್ಲೌಸ್ ಪೂರ್ತಿ ಕಂಪ್ಲೀಟ್ ಮಾಡಿ ನಾನು ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಡಿಸೈನ್ಸು ಕೂಡ. ನೋಡಿ ತುಂಬ ಈಸಿ ಇರುತ್ತೆ, ಆರಾಮಾಗಿ ನಾವು ಈ ಡಿಸೈನ್ನ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಬರುತ್ತೆ ಡಿಸೈನು, ಗ್ರ್ಯಾಂಡ್ ಡಿಸೈನ್ ಥರನೇ ಕಾಣಿಸುತ್ತೆ. ಸೀರೆ ಯಾವ ಕಲರ್ ಇದೆ ಆ ಕಲರ್ ಥ್ರೆಡ್ ಯೂಸ್ ಮಾಡ್ಕೊಂಡು ಈ ಥರ ಡಿಸೈನ್ ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಸೀಕ್ವೆನ್ಸಸ್ ಯೂಸ್ ಮಾಡಿ ಇಲ್ಲಿ ಫ್ರೆಂಚ್ ನಾಟ್ನೂ ಕೂಡ ಡಿಸೈನ್ಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್ ಆಗಿರುತ್ತೆ, ಕಾಣಿಸ್ತಿರ್ಬೋದು ಇವಾಗ ನಿಮಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ಸ್ ಎಲ್ಲ. ಇದು ಸ್ಲೀವ್ಗೂ ಕೂಡ ನಾನು ನೀಟಾಗಿ ಪರ್ಫೆಕ್ಟಾಗಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀಡಲಲ್ಲಿ ಯಾವ ಡಿಸೈನ್ ಆದರೂ ಕೂಡ ನೀಟಾಗಿ ಮಾಡ್ಕೋಬೋದು, ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ಸ್ಲೀವ್ದು ಕೂಡ ಎಷ್ಟು ನೀಟಾಗಿ ಬಂದಿದೆ. ಇದೇ ಥರ ವೀಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.